ಬಿಜೆಪಿ ಪ್ರಪಂಚದ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ. ಆಸ್ ಆಫ್ 2025 ಅಪ್ರಾಕ್ಸಿಮೇಟ್ಲಿ ಭಾರತದ 71% ಲ್ಯಾಂಡ್ ಬಿಜೆಪಿ ಮತ್ತು ಅದರ ಮೈತ್ರಿ ಪಕ್ಷಗಳ ಆಡಳಿತದಲ್ಲೇ ಇದೆ. ನಾರ್ತ್ ಇಂಡಿಯಾನಲ್ಲಿ ಬಿಜೆಪಿ ಡಾಮಿನೆನ್ಸ್ ಹೆಂಗಿದೆ ಅಂತ ಹೇಳೋದು ಬೇಕಾಗೇ ಇಲ್ಲ. ಬಟ್ ಸೌತ್ ಇಂಡಿಯಾನಲ್ಲಿ ಸ್ವತಂತ್ರ ಬಂದ ನಂತರ ಬಿಜೆಪಿ ತನ್ನ ಮೊದಲ ಇಂಡಿಪೆಂಡೆಂಟ್ ಗವರ್ನಮೆಂಟ್ ನ ಫಾರ್ಮ್ ಮಾಡೋಕೆ ತಗೊಂಡಂತ ಟೈಮ್ 60 ವರ್ಷ. 2008 ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ 110 ಸೀಟ್ಗಳನ್ನು ಗೆದ್ದು ಪಕ್ಷೇತರರ ಬೆಂಬಲದಿಂದ ತಮ್ಮ ಮೊದಲ ಸರ್ಕಾರನ ಫಾರ್ಮ್ ಮಾಡ್ತಾರೆ. ಕರ್ನಾಟಕನ ಬಿಜೆಪಿಯ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕೂಡ ಕರೀತಾ ಇದ್ರು. ಕಟ್ ಟು 2025 ಬಿಜೆಪಿ ಈಗಲೂ ಅಷ್ಟೇ ಸ್ಟ್ರಾಂಗ್ ಆಗಿದೆಯಾ? ದ ಆನ್ಸರ್ ಇಸ್ ನೋ. ಬಿಜೆಪಿ ಇಸ್ ಗೋಯಿಂಗ್ ಥ್ರೂ ಅ ಟ್ರಾನ್ಸಿಷನ್. ಸಿಂಗಲ್ ಹ್ಯಾಂಡೆಡ್ಲಿ ಸರ್ಕಾರ ಮಾಡುವಂತ ಕೆಪಾಸಿಟಿ ಇದ್ದ ಬಿಜೆಪಿ ಈಗ ಸ್ಟ್ರಗಲ್ ಮಾಡ್ತಿರೋದು ಯಾಕೆ? ಹಾಗಾದ್ರೆ ಬಿಜೆಪಿ ಕಮ್ ಬ್ಯಾಕ್ ಸಾಧ್ಯನೇ ಇಲ್ವಾ? ಯಾವೆಲ್ಲ ಏರಿಯಾಗಳ ಮೇಲೆ ವರ್ಕ್ ಮಾಡಿದ್ರೆ ಮತ್ತೆ ಬಿಜೆಪಿ ರೈಸ್ ಆಗ್ಬೋದು? ಹಾಯ್ ಗೈಸ್, ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ ಅಂಡ್ ಇನ್ ಟುಡೇಸ್ ವಿಡಿಯೋ ಲೆಟ್ಸ್ ಡಿಕೋಡ್ ವೈ ಬಿಜೆಪಿ ಇಸ್ ಸ್ಟ್ರಗ್ಲಿಂಗ್ ಇನ್ ಕರ್ನಾಟಕ. ಮೇನ್ ಟಾಪಿಕ್ ಹೋಗೋಕ್ಕೂ ಮುಂಚೆ ಬಿಜೆಪಿಯ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. 1985ರ ಎಲೆಕ್ಷನ್ ಅಲ್ಲಿ ಕೇವಲ 2 ಸೀಟ್ ಗೆದ್ದಿದ್ದ ಬಿಜೆಪಿ ಇಷ್ಟು ದೊಡ್ಡ ಪಕ್ಷವಾಗಿ ಬೆಳೆಯೋದಕ್ಕೆ ತುಂಬಾ ಕಾರಣಗಳಿದೆ. ಬಿಜೆಪಿಯ ಮೂಲ ಶುರುವಾಗೋದು 1951ರಲ್ಲಿ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ RSS ನ ಐಡಿಯಾಲಜಿಗಳಿಗೆ ಸರಿ ಹೊಂದುವಂತಹ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಅದೇ ಭಾರತೀಯ ಜನಸಂಘ. 60s ಅಂಡ್ 70s ನಲ್ಲಿ RSS ನ ಸಪೋರ್ಟ್ನೊಂದಿಗೆ ಈ ಪಕ್ಷ ಕರ್ನಾಟಕದ ಕರಾವಳಿ ಭಾಗದಲ್ಲಿ ತಮ್ಮ ಬೇಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. 1980ರಲ್ಲಿ ಇದೇ ಭಾರತೀಯ ಜನಸಂಘದ ಲೆಗಸಿಯಿಂದ ಹುಟ್ಕೊಂಡ ಪಕ್ಷನೇ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ. 1983ರಲ್ಲಿ ಈ ಪಕ್ಷ ಮೊದಲ ಬಾರಿಗೆ ಎಲೆಕ್ಷನ್ ನ ಕಂಟೆಸ್ಟ್ ಮಾಡುತ್ತೆ. ಹಾಗೆ ತಮ್ಮ ಮೊದಲ ಸೀಟನ್ನು ಕೂಡ ಗೆಲ್ಲುತ್ತೆ. ಬಟ್ 1985 ಎಲೆಕ್ಷನ್ ವಾಸ್ ಅ ಹ್ಯೂಜ್ ಸೆಟ್ ಬ್ಯಾಕ್ ಬಿಕಾಸ್ ಬಿಜೆಪಿ ಈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಕೇವಲ 2 ಸೀಟ್ ಮಾತ್ರ. ಆಫ್ಟರ್ ದಿಸ್ ಡಿಫೀಟ್ ಬಿಜೆಪಿ ಗ್ರೌಂಡ್ ಲೆವೆಲ್ ನಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಅಂಡ್ ಇದರ ಪ್ರತಿಫಲ 19 ವರ್ಷಗಳ ನಂತರ ನೋಡೋದಕ್ಕೆ ಸಿಗುತ್ತೆ. 2004ರ ಎಲೆಕ್ಷನ್ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ. ಬೈ 2008 ತಮ್ಮ ಮೊದಲ ಸರ್ಕಾರ ಕೂಡ ಫಾರ್ಮ್ ಮಾಡುತ್ತೆ. ಬಿಜೆಪಿಯ ಈ ಜರ್ನಿಯಲ್ಲಿ ಬಿಜೆಪಿಯ ಸಕ್ಸಸ್ಗೆ ಕಾರಣ ಆಗಿರುವಂತಹ ಪ್ರಮುಖವಾದಂತಹ 4 ಅಂಶಗಳಿದೆ. ಲಿಂಗಾಯತ ಸಮುದಾಯ ಕರ್ನಾಟಕದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಕಮ್ಯುನಿಟೀಸ್ ಅಂಡ್ ಲಿಂಗಾಯತ ಸಮುದಾಯ ಬಹಳ ಕಾಲ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರನ್ನ ಸಪೋರ್ಟ್ ಮಾಡಿದ್ರು. ಬಿಜೆಪಿ ಇನ್ ರೀಸೆಂಟ್ ಇಯರ್ಸ್ ಡೆವಲಪ್ಮೆಂಟ್ ಮತ್ತು ಡಬಲ್ ಇಂಜಿನ್ ಗವರ್ನಮೆಂಟ್ ಬಗ್ಗೆ ತುಂಬಾನೇ ಪ್ರಚಾರ ಮಾಡಿದ್ರು. ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ವಾಸ್ ಜಸ್ಟ್ ಅ ಬೋನಸ್ ಫಾರ್ ದಿಸ್ ಕ್ಯಾಂಪೇನ್. ನಂಬರ್ 3, ಹಿಂದುತ್ವ ಅಂಡ್ ಕಲ್ಚರಲ್ ಪೊಲಿಟಿಕ್ಸ್. ಐ ಡೋಂಟ್ ಥಿಂಕ್ ಈ ವಿಷಯದ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಲೆಟ್ಸ್ ಬಿ ವೆರಿ ಹಾನೆಸ್ಟ್, ಇವತ್ತು ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಂದು ಪಕ್ಷಗಳು ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನಲ್ಲಿ ಇರೋರೆ. ಬೇರೆ ಪಾರ್ಟಿಗಳು ಮೈನಾರಿಟಿ ವೋಟರ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬಿಜೆಪಿ ಮೆಜಾರಿಟಿ ವೋಟರ್ಸ್ಗಳ ಭಾವನೆಗಳನ್ನ ಪರ್ಫೆಕ್ಟ್ ಆಗಿ ಟ್ಯಾಪ್ ಮಾಡಿದ್ರು. ಆಗ್ಲೇ ಹೇಳಿದೆ, ಬಿಜೆಪಿ ಪ್ರಪಂಚದ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ. ಇದ್ರ ಜೊತೆಗೆ RSS ನಂತಹ ಸಂಘಟನೆಗಳ ಬೆಂಬಲ ಇರೋದು ಬಿಜೆಪಿಯ ದೊಡ್ಡ ಪ್ಲಸ್ ಪಾಯಿಂಟ್. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿಯಲ್ಲಿದ್ದಂತಹ ಲೀಡರ್ಸ್. ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಬೇರೆ ಬೇರೆ ಕಮ್ಯುನಿಟಿಗಳ ಲೀಡರ್ಗಳನ್ನ ಒಂದೇ ವೇದಿಕೆಗೆ ಕರ್ಕೊಂಡ್ಬರುವಂತಹ ನಾಯಕರು ಬಿಜೆಪಿಯಲ್ಲಿದ್ರು. ಸಮೋನ್ ಲೈಕ್ ಯಡಿಯೂರಪ್ಪ, whom everybody used to respect within ಬಿಜೆಪಿ ಪಾರ್ಟಿ. ಇಷ್ಟೆಲ್ಲ ಸ್ಟ್ರೆಂತ್ ಇರೋ ಬಿಜೆಪಿ ಯಾಕೆ ಸ್ಟ್ರಗಲ್ ಮಾಡ್ತಿದೆ? ಇವಾಗ ನಿಮ್ಮಲ್ಲಿ ಕೆಲವರು ಕೇಳ್ಬೋದು, ಏನು ಬಿಜೆಪಿ ಸ್ಟ್ರಗಲ್ ಮಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ಗುರು, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ ಅಂತ, ರೈಟ್? ವೇಟ್, ಲೆಟ್ ಮಿ ಶೋ ಯು ಸಮಥಿಂಗ್. ಲಾಸ್ಟ್ 20 ವರ್ಷದಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ಒಂದ್ಸಲ ನೋಡಿ. 2004ರ ವಿಧಾನಸಭಾ ಎಲೆಕ್ಷನ್ 224 ಸೀಟ್ನಲ್ಲಿ 79 ಸೀಟ್ಗಳನ್ನ ಬಿಜೆಪಿ ಗೆದ್ದಿತ್ತು ಅಂಡ್ ಬಿಜೆಪಿ ವಾಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. 2008ರ ಎಲೆಕ್ಷನ್ ಬಿಜೆಪಿ 110 ಸೀಟ್ಗಳನ್ನ ಗೆದ್ದು ಗವರ್ಮೆಂಟ್ನ ಕೂಡ ಫಾರ್ಮ್ ಮಾಡಿತ್ತು.
ಬಟ್ 2013 ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 40 ಸೀಟ್. 2018 ಈ ಸಾರಿ ಬಿಜೆಪಿಗೆ ಸಿಕ್ಕಿದ್ದು 104 ಸೀಟ್. ಮತ್ತೆ 2023 ಎಲೆಕ್ಷನ್ ಈ ಸಾರಿ ಬಿಜೆಪಿಗೆ ಸಿಕ್ಕಿದ್ದು ಕೇವಲ 66 ಸೀಟ್ ಮಾತ್ರ. ಇದೇ ಪ್ಯಾಟರ್ನ್ ನಿಮಗೆ ಲೋಕಸಭಾ ಎಲೆಕ್ಷನ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. 2004ರಲ್ಲಿ 18 ಸೀಟ್, 2009ರಲ್ಲಿ 19 ಸೀಟ್, 2014ರಲ್ಲಿ 17 ಸೀಟ್, 2019ರಲ್ಲಿ ಇಟ್ ವಾಸ್ ಅ ಕ್ಲೀನ್ ಸ್ವೀಪ್. ಬಿಜೆಪಿ ಒಂದೇ 25 ಸೀಟ್ಗಳನ್ನು ಗೆದ್ಕೊಂಡಿತ್ತು. ಆದರೆ 2024ರಲ್ಲಿ ಬಿಜೆಪಿಯ ಟ್ಯಾಲಿ ಮತ್ತೆ 17 ಸೀಟ್ಗೆ ಕುಸಿಯಿತು. ಇದೇ ಪ್ಯಾಟರ್ನ್ ನಿಮಗೆ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ನೋಡಿದ್ರೆ ಬಿಜೆಪಿಯ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿಲ್ಲ. ಈ ಫ್ಲಕ್ಚುಯೇಷನ್ಗಳಿಗೂ ಕೂಡ ಕೆಲವು ಕಾರಣಗಳಿದೆ. ಲಾಸ್ಟ್ 20 ವರ್ಷಗಳಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ 2 ಸಾರಿ ಅಧಿಕಾರ ಪಡ್ಕೊಂಡಿದೆ. ಈ 2 ಸಾರಿ ಕೂಡ ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡಿದ್ರು. ಆದರೆ ಅಧಿಕಾರಕ್ಕೆ ಬಂದ ನಂತರ ಈ ಘೋಷಣೆಗಳನ್ನ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ವಿಫಲರಾದರು. ರಾಜ್ಯ ಮತ್ತು ಕೇಂದ್ರದಲ್ಲಿ ಎರಡೂ ಕಡೆ ಒಂದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ರೆ ಡಬಲ್ ಸ್ಪೀಡ್ ಅಲ್ಲಿ ಕೆಲಸ ನಡೆಯುತ್ತೆ. ಡಬಲ್ ಎಂಜಿನ್ ಗವರ್ನಮೆಂಟ್ ಅನ್ನೋ ನೆರೇಟಿವ್ ಎಲ್ಲೋ ಒಂದ್ ಕಡೆ ಬ್ಯಾಕ್ ಫೈರ್ ಆಯ್ತು ಅಂತ ಕೂಡ ಅನ್ಸುತ್ತೆ. ಇದಲ್ಲದೆ ಭ್ರಷ್ಟಾಚಾರದ ಆರೋಪಗಳು ಬಿಜೆಪಿ ಮೇಲಿದ್ದಂತಹ ಭರವಸೆಗಳಿಗೆ ದೊಡ್ಡ ಹೊಡೆತ ಕೊಡ್ತು ಅಂತ ಕೂಡ ಅನ್ಸುತ್ತೆ. 2008ರ ಬಿಜೆಪಿ ಸರ್ಕಾರ ಫಾರ್ಮ್ ಆದ ಹೊಸರಲ್ಲಿ ದೊಡ್ಡ ಬಜೆಟ್, ಸೈಕಲ್ ವಿತರಣೆ, ಭಾಗ್ಯಲಕ್ಷ್ಮಿ ಹೀಗೆ ದೊಡ್ಡ ದೊಡ್ಡ ಘೋಷಣೆಗಳ ಮೂಲಕ ಜನರಲ್ಲಿ ಒಂದು ಹೊಸ ಭರವಸೆಯನ್ನ ಬಿಜೆಪಿ ಹುಟ್ಟಾಕಿತ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಮೈನಿಂಗ್ ಸ್ಕ್ಯಾಮ್, ಪಕ್ಷದ ಒಳಗೆ ಆಂತರಿಕ ಜಗಳಗಳು, ಮೂರು ಮುಖ್ಯಮಂತ್ರಿಗಳ ಬದಲಾವಣೆ ಹೀಗೆ ಹಲವು ವಿಷಯಗಳು ಬಿಜೆಪಿಯ ಇಮೇಜ್ ಅನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಾಕ್ತು. 2018ರ ಎಲೆಕ್ಷನ್ ಈ ಸಲ ಬಿಜೆಪಿ ಭಿನ್ನ ಮತಗಳನ್ನ ಮರೆತು ಎಲ್ಲರೂ ಒಟ್ಟಾಗಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು. ಈ ಸಲ ಬಿಜೆಪಿಗೆ ಇನ್ನೊಂದು ದೊಡ್ಡ ಬಲ ಸೇರ್ಪಡೆ ಆಗಿತ್ತು, ವಿಚ್ ಈಸ್ ದ ಪಾಪ್ಯುಲಾರಿಟಿ ಆಫ್ ನರೇಂದ್ರ ಮೋದಿ. ಈ ಎಲೆಕ್ಷನ್ ಅಲ್ಲೇನೋ ಬಿಜೆಪಿ 104 ಸೀಟ್ಗಳನ್ನು ಗೆದ್ದು ದೊಡ್ಡ ಪಕ್ಷವಾಗಿ ಗುರುತಿಸ್ಕೊಳ್ತು. ಆದರೂ ಕೂಡ ಸರ್ಕಾರ ರಚನೆ ಮಾಡೋಕ್ಕಾಗಲಿಲ್ಲ. ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಎಷ್ಟು ಬೇಗ ಸರ್ಕಾರ ರಚನೆ ಆಯಿತೋ ಅಷ್ಟೇ ಬೇಗ ಪತನ ಕೂಡ ಆಯಿತು. ಯೆಟ್ ಅಗೇನ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿತು. 2021ರಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಯಡಿಯೂರಪ್ಪ ಅವರು ರಾಜಕೀಯ ಜೀವನದಿಂದ ನಿವೃತ್ತಿ ಘೋಷಣೆ ಮಾಡಿದ್ರು. ಇನ್ನು ಉಳಿದಿದ್ದಂಥ 2 ವರ್ಷಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಈ ಅವಧಿಯಲ್ಲಿ ಸ್ಟ್ಯಾಟಿಸ್ಟಿಕಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಕೂಡ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಅಬ್ಬರದ ಮುಂದೆ ತಣ್ಣಗಾಗೋಯ್ತು. ಅದು ಅಲ್ಲದೆ ಪೇ ಸಿಎಂ ತರದ ಕ್ಯಾಂಪೇನ್ಗಳು ಬಿಜೆಪಿಗೆ ಇನ್ನೂ ದೊಡ್ಡ ಹೊಡೆತ ಕೊಡ್ತು. ಕರ್ನಾಟಕದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಇವೆರಡು ಪ್ರಬಲವಾದಂಥ ಸಮುದಾಯಗಳು. ಬಿಜೆಪಿಗಿದ್ದಂಥ ದೊಡ್ಡ ಶಕ್ತಿ ಅಂದರೆ ಲಿಂಗಾಯತ ಸಮುದಾಯದ ಬೆಂಬಲ. ಇದಕ್ಕೆ ಕಾರಣ ಬಿಜೆಪಿಯಲ್ಲಿದ್ದಂತಹ ಪ್ರಬಲ ಲಿಂಗಾಯತ ನಾಯಕರು BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಬಸವನಗೌಡ ಪಾಟೀಲ್, ಮುರುಗೇಶ್ ನಿರಾಣಿ ಇನ್ನೂ ಹಲವು ದೊಡ್ಡ ನಾಯಕರುಗಳಿಂದ ಬಹುತೇಕ ಲಿಂಗಾಯತ ಮತಗಳು ಬಿಜೆಪಿಗೆ ಬರ್ತಾ ಇತ್ತು. ಆದರೆ ಯಡಿಯೂರಪ್ಪ ಅವರ ರಿಟೈರ್ಮೆಂಟ್, ಬಸವನಗೌಡ ಪಾಟೀಲ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ, ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಇವೆಲ್ಲ ಸೇರಿ ಬಿಜೆಪಿಯ ಸ್ಟ್ರಾಂಗ್ ಬೇಸ್ ಅನ್ನ ಅಳ್ಳಾಡಿಸಿದ್ದಂತೂ ನಿಜ. ಎಲ್ಲ ಪಕ್ಷಗಳಲ್ಲಿರೋ ತರಾನೇ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಿಜೆಪಿಯಲ್ಲಿ ಹಿರಿಯ ನಾಯಕರಿಗೆ ಅವಮಾನ ಆಗಿದೆ ಅಂತ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಈ ರೀತಿಯ ಹಲವು ನಾಯಕರು ಪಕ್ಷವನ್ನ ಬಿಟ್ಟು ಹೋದ್ರು. ಬಸವನಗೌಡ ಪಾಟೀಲ್, ಯತ್ನಾಳ್ ಅವರಂತ ಪ್ರಬಲವಾದ ಹಿಂದುತ್ವ ನಾಯಕರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರೋದು ಪಕ್ಷಕ್ಕೆ ಇನ್ನೂ ದೊಡ್ಡ ಸಮಸ್ಯೆಯನ್ನ ತಂದುಕೊಡ್ಬೋದು. ಇವಾಗ ನಡೀತಿರುವಂತಹ ಬೆಳವಣಿಗೆಗಳನ್ನೆಲ್ಲ ನೋಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಯತ್ನಾಳ್ ಅವರು ಇನ್ನೊಂದು ಪಕ್ಷವನ್ನ ಕಟ್ಟಬಹುದು. ಇಫ್ ದಟ್ ಹ್ಯಾಪನ್ಸ್, ಲಿಂಗಾಯತ ವೋಟ್ಸ್ ವಿಲ್ ಡೆಫಿನೆಟ್ಲಿ ಡಿವೈಡ್. ಆಗ ಬೇರೆ ಪಕ್ಷಗಳಿಗೆ ಈ ವೋಟ್ಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. KJP ಪಾರ್ಟಿ ಶುರು ಆದಾಗ ಏನಾಗಿತ್ತು ಅಂತ ಜ್ಞಾಪಕ ಇದೆಯಾ? ಬಿಜೆಪಿ ಈಗ ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷವಾಗಿ ಮಾಡಬೇಕಾಗಿದ್ದಂತ ಕೆಲಸವನ್ನ ಪ್ರಾಂಪ್ಟ್ ಆಗಿ, ಎಫಿಷಿಯೆಂಟ್ ಆಗಿ ಮಾಡ್ತಾ ಇದಾರ ಅಂತ ನಿಜವಾಗ್ಲೂ ಡೌಟ್ ಬರುತ್ತೆ. ರೀಸೆಂಟ್ಲಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಮಸ್ಯೆ ಬಗ್ಗೆ ದೊಡ್ಡ ಸುದ್ದಿ ಆಗಿತ್ತು. ಎಷ್ಟು ದೊಡ್ಡ ಸುದ್ದಿ ಅಂದ್ರೆ ಕೆಲವು ಕಂಪ್ನಿಗಳು ನಾವು ಬೆಂಗಳೂರನ್ನ ಬಿಟ್ಟು ಬೇರೆ ಸಿಟಿಗಳಿಗೆ ಹೋಗ್ತೀವಿ ಅಂತ ಪಬ್ಲಿಕಲಿ ಅನೌನ್ಸ್ ಮಾಡಿದ್ರು. ಆದ್ರೆ ಕೆಲವು ಬಿಜೆಪಿ ನಾಯಕರನ್ನ ಹೊರತುಪಡಿಸಿದ್ರೆ
ಮತ್ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದನ್ನ ನಾನಂತೂ ನೋಡಲಿಲ್ಲ. ಸೇಮ್ ಥಿಂಗ್ ವಿತ್ ಧಾರವಾಡ ಸ್ಟೂಡೆಂಟ್ ಪ್ರೊಟೆಸ್ಟ್. ಇಲ್ಲೂ ಕೂಡ ಬಿಜೆಪಿ ಆಸ್ ಅ ಪಾರ್ಟಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಸ್ಟೂಡೆಂಟ್ಗಳ ಪರವಾಗಿ ಧ್ವನಿ ಎತ್ತಬಹುದಾಗಿತ್ತು. ಟು ಎನ್ ಎಕ್ಸ್ಟೆಂಟ್ ಮಾಡಿರ್ಲೂಬಹುದು, ಬಟ್ ಇಟ್ ಈಸ್ ನಾಟ್ ಎನಫ್. ಇಷ್ಟೊತ್ತು ಮಾತಾಡೋದಕ್ಕಿಂತ ಇನ್ನೊಂದು ರೀಸನ್ ಇದೆ, ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ವಿಚ್ ಈಸ್ ಲೋಕಲ್ ಲೀಡರ್ಶಿಪ್. ಯಡಿಯೂರಪ್ಪ ಅವರ ರಿಟೈರ್ಮೆಂಟ್ ನಂತರ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಎಲ್ಲರೂ ಒಪ್ಕೋಬಹುದಾದಂತಹ ಒಬ್ಬ ಲೋಕಲ್ ಲೀಡರ್ ಇಲ್ಲದೆ ಇರೋದು ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್, ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ, ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್. ಆದ್ರೆ ಕರ್ನಾಟಕದ ವಿಚಾರ ಅಂತ ಬಂದ್ರೆ ನರೇಂದ್ರ ಮೋದಿ ಅವರ ಹೆಸರು ಹೆವಿ ಬಳಕೆ ಆಗುತ್ತೆ. ಕಾಂಟ್ರರಿ ಟು ಬಿಜೆಪಿ, ಕಾಂಗ್ರೆಸ್ನ ದೊಡ್ಡ ಬಲ ಅಂದ್ರೆ ಲೋಕಲ್ ಲೀಡರ್ಶಿಪ್. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಆರ್.ವಿ. ದೇಶಪಾಂಡೆ, ರಾಮಲಿಂಗಾರೆಡ್ಡಿ, ಯು ನೇಮ್ ಇಟ್. ಐ ಥಿಂಕ್ ದಿಸ್ ಈಸ್ ವೇರ್ ಬಿಜೆಪಿ ಈಸ್ ಸ್ಟ್ರಗ್ಲಿಂಗ್. ಇಷ್ಟೊತ್ತು ಬಿಜೆಪಿಯನ್ನ ಕಾಡ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಪರಿಹಾರಗಳೇನು? ಫಸ್ಟ್ ಅಂಡ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಲೋಕಲ್ ಇಶ್ಯೂಸ್. ಸ್ಥಳೀಯ ಸಮಸ್ಯೆಗಳಾಗಿರುವಂತಹ ರೋಡು, ನೀರು, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಬಿಜೆಪಿ ಜನರ ಪರವಾಗಿ ಧ್ವನಿ ಎತ್ತಬೇಕು. ಸೆಕೆಂಡ್ ಥಿಂಗ್, ರೆಪ್ರೆಸೆಂಟೇಷನ್. ಬಿಜೆಪಿ ಪ್ರಿಡಾಮಿನೆಂಟ್ಲಿ ಲಿಂಗಾಯತ ಅಥವಾ ಅಪ್ಪರ್ ಕಾಸ್ಟ್ನವರ ಪಕ್ಷ ಅನ್ನುವಂಥ ಒಂದು ಭಾವನೆ ತುಂಬಾ ಜನರಲ್ಲಿದೆ. ಇದನ್ನ ಹೋಗಲಾಡಿಸ್ಬೇಕು ಅಂದ್ರೆ ಬರೀ ಒಕ್ಕಲಿಗ, ಲಿಂಗಾಯತ ಈ ಥರದ ಸಮುದಾಯಗಳಿಗೇನೆ ರೆಪ್ರೆಸೆಂಟೇಷನ್ ಕೊಡೋದರ ಬದಲು ಕುರುಬ, ಹಿಂದುಳಿದ ಸಮುದಾಯದವರು, ಮೈನಾರಿಟೀಸ್ ಈ ಥರದವ್ರಿಗೂ ಕೂಡ ಹೆಚ್ಚಿನ ರೆಪ್ರೆಸೆಂಟೇಷನ್ ಅನ್ನು ಕೊಟ್ಟರೆ ಐ ಥಿಂಕ್ ಬಿಜೆಪಿ ಕ್ಯಾನ್ ಗ್ರೋ ಈವನ್ ಫರ್ದರ್. ಥರ್ಡ್ ಆ್ಯಂಡ್ ದಿ ಇಂಪಾರ್ಟೆಂಟ್ ಥಿಂಗ್, ಲೋಕಲ್ ಲೀಡರ್ಶಿಪ್. ರಾಜ್ಯ ಮಟ್ಟದಲ್ಲಿ ಬಿಜೆಪಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ಒಬ್ಬ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಲೀಡರ್ಗಳನ್ನು ಹುಟ್ಟಾಕ್ತಾ ಇದ್ರೆ ಬಿಜೆಪಿಗೆ ಬೇರೆ ಆಪ್ಷನ್ನೇ ಇಲ್ಲ. ಟಿಕೆಟ್ ಹಂಚಿಕೆ ಆಗಿರಲಿ ಅಥವಾ ಇನ್ಯಾವುದೇ ವಿಚಾರಗಳಾಗಿರಲಿ, ಎಲ್ಲ ಪಕ್ಷಗಳಲ್ಲೂ ಆಂತರಿಕ ಜಗಳ ಅನ್ನೋದು ಕಾಮನ್. ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸದೆ ಪಾರ್ಟಿ ಒಳಗಡೆನೇ ಬಗೆಹರಿಸ್ಕೊಂಡ್ರೆ ಜನರಲ್ಲಿ ಪಾರ್ಟಿ ಬಗ್ಗೆ ಒಂದು ಒಳ್ಳೆ ಇಮೇಜ್ ಫಾರ್ಮ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಂಗ್ರೆಸ್. CM ಕುರ್ಚಿಗೆ ಯಾರ್ಯಾರು ಕಾಂಪಿಟೇಷನ್ ಮಾಡ್ತಿದ್ದಾರೆ, ಯಾವ್ಯಾವ ಥರದ ಕಾಂಪಿಟೇಷನ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಎಲ್ರಿಗೂ ಗೊತ್ತು. ಆದರೆ ಆ ಇಬ್ಬರು ನಾಯಕರು ಯಾವತ್ತಾದರೂ ಬಹಿರಂಗವಾಗಿ ಕಿತ್ತಾಡ್ಕೊಂಡಿದ್ದನ್ನು ನೋಡಿದ್ದೀರಾ? ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಫಿಫ್ತ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಗ್ಯಾರಂಟಿ ಯೋಜನೆಗಳನ್ನು ಕೌಂಟರ್ ಹೆಂಗೆ ಮಾಡ್ತೀರಾ? ಅದಕ್ಕೆ ಈಕ್ವಿವೆಲೆಂಟ್ ಆಗಿರುವಂಥ ಯೋಜನೆಗಳನ್ನು ಬಿಜೆಪಿ ಘೋಷಣೆ ಮಾಡಲೇಬೇಕು. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಘೋಷಣೆ ಮಾಡಿರುವಂಥ ಯೋಜನೆಗಳನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೊಸ ಯೋಜನೆಗಳನ್ನು ಘೋಷಣೆ ಮಾಡೋದರ ಬದಲು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದ್ರೆ ಬಿಜೆಪಿ ಹ್ಯಾಸ್ ಅ ಬೆಟರ್ ಚಾನ್ಸ್. ಬರೀ ಘೋಷಣೆ ಮಾಡಿದ್ರೆ ಸಾಕಾಗಲ್ಲ, ಅದನ್ನು ಚೆನ್ನಾಗಿ ಮಾರ್ಕೆಟಿಂಗೂ ಮಾಡಬೇಕು. ನಾಟ್ ಓನ್ಲಿ ಮಾರ್ಕೆಟಿಂಗ್, ಇಂಪ್ಲಿಮೆಂಟ್ ಕೂಡ ಮಾಡಬೇಕು. ಆ್ಯಂಡ್ ದರ್ ಇಸ್ ಒನ್ ಮೋರ್ ಥಿಂಗ್, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಜೆಪಿಯಲ್ಲಿ ಒಂದು ಸಮಸ್ಯೆ ಸ್ಲೋ ಆಗಿ ಬೆಳೀತಾ ಇದೆ, ವಿಚ್ ಈಸ್ ನೆಪೋಟಿಸಮ್. ಇತ್ತೀಚೆಗೆ ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಳ್ತಾ ಇರೋ ನಾಯಕರು, ಟಿಕೆಟ್ ತಗೊಳ್ತಾ ಇರೋ ನಾಯಕರನ್ನ ಗಮನಿಸಿದ್ರೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಬ್ಯಾಕ್ಗ್ರೌಂಡಿಂದ ಬಂದಿರೋರೇ ಇದ್ದಾರೆ. ಸೊ ಒನ್ ಟೈಮ್ ಬಿಜೆಪಿ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಬ್ಯಾಕ್ಗ್ರೌಂಡೇ ಇಲ್ಲದಿರುವಂಥ ಲೋ ಲೆವೆಲ್ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದಕ್ಕೆ ಫೇಮಸ್ ಆಗಿತ್ತು. ಎಲ್ಲೋ ಆ ಪ್ರಾಕ್ಟೀಸ್ ತಪ್ಪೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಪೊಲಿಟಿಕಲ್ ಪರಿಸ್ಥಿತಿ ಹೆಂಗಿದೆ ಅಂದರೆ ದುಡ್ಡಿರೋರು, ಬ್ಯಾಕ್ಗ್ರೌಂಡ್ ಇರೋರು ಬಿಟ್ಟರೆ ಇನ್ಯಾರು ಪೊಲಿಟಿಕ್ಸಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಐ ಥಿಂಕ್ ದಿಸ್ ಇಸ್ ಒನ್ ಏರಿಯಾ ಬಿಜೆಪಿ ಕ್ಯಾನ್ ಮಾರ್ಕೆಟ್ ಇಟ್ ಬೆಟರ್. ಫೈನಲಿ ಒನ್ ಥಿಂಗ್ ಬಿಜೆಪಿಗೆ ರಿಯಲೈಸ್ ಆಗಲೇಬೇಕು, ಬರೀ ಸ್ಲೋಗನ್ಗಳಿಗಿಂತ ಜನರ ಜೊತೆ ನಿಂತು ಕೆಲಸ ಮಾಡಿದ್ರೆ 2028 ಎಲೆಕ್ಷನ್ಸ್ ಕುಡ್ ಬಿ ಎ ಟರ್ನಿಂಗ್ ಪಾಯಿಂಟ್. ಸೊ ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಐ ಹೋಪ್ ಎಲ್ಲ ಪಾಯಿಂಟ್ಗಳನ್ನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ಯಾವುದಾದ್ರೂ ವಿಚಾರಗಳನ್ನು ಬಿಟ್ಟಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ. ಹಾಗೆ ನಿಮ್ಮ ಊರು ಅಥವಾ ಜಿಲ್ಲೆನಲ್ಲಿ ಯಾವ ಪಾರ್ಟಿ ಸ್ಟ್ರಾಂಗ್ ಇದೆ, ನಿಮ್ಮ ಸಪೋರ್ಟ್ ಯಾವ ಪಕ್ಷಕ್ಕೆ, ಕಾಮೆಂಟ್ ಯುವರ್ ಒಪಿನಿಯನ್. ಆಸ್ ಆಲ್ವೇಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್